ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಫೆಬ್ರವರಿ 10ರವರೆಗೆ ಮೈಸೂರಿಗೆ ಹೋಗೋದಕ್ಕೆ ನಟ ದರ್ಶನ್ಗೆ ಅನುಮತಿ ಇದೆ. ಇಲ್ಲಿವರೆಗೂ ಕೂಡ ಅನುಮತಿಯನ್ನ ನಿಷೇಧ ಮಾಡಲಾಗಿತ್ತು. ಏನ್ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಅಂತ ಪದೇ ಪದೇ ಆಸ್ಪತ್ರೆಗೆ ಭೇಟಿ ಆಗಬೇಕಾಗುತ್ತೆ. ಹೀಗಾಗಿ ಮೈಸೂರಿಗೆ ಹೋಗಲೇಬೇಕು ಅನ್ನುವಂಥ ಕಾರಣಕ್ಕೆ ನಟ ದರ್ಶನ್ ಅವರು ಅರ್ಜಿ ಹಾಕೊಂಡಿದ್ರು. ಅದರ ಸಂಬಂಧ 57ನೇ CCH ನ್ಯಾಯಾಲಯದಿಂದ ಈಗ ಅನುಮತಿ ಕೊಡಲಾಗಿದೆ. ಫೆಬ್ರವರಿ 10ನೇ ತಾರೀಕುವರೆಗೂ ಅಂದರೆ 10 ದಿನಗಳ ಕಾಲ ಹೋಗೋದಕ್ಕೆ ಅವಕಾಶ ಇದೆ. 3ನೇ ಬಾರಿಗೆ ಕೋರ್ಟ್ನಿಂದ ಮೈಸೂರಿಗೆ ತೆರಳೋದಕ್ಕೆ ಅನುಮತಿ ಪಡ್ಕೊಂಡಿರೋದು ದರ್ಶನ್. ಈ ಹಿಂದೆ ಕೂಡ ಅನುಮತಿ ಪಡ್ಕೊಂಡಿದ್ರು, ಅದರ ಅವಧಿ ಮುಗ್ದಿತ್ತು, ಮತ್ತೆ ಅರ್ಜಿ ಹಾಕೊಂಡಿದ್ರು, ಈಗ ಮತ್ತೆ ಅನುಮತಿ ಸಿಕ್ಕಿದೆ. ವೈದ್ಯಕೀಯ ಕಾರಣಕ್ಕೆ ಅನುಮತಿ ಕೇಳಿದ್ರು ದರ್ಶನ್ ಪರ ವಕೀಲರು. ಮೈಸೂರಿನ ಆಸ್ಪತ್ರೆಗೆ ಆಗಾಗ ಭೇಟಿ ನೀಡ್ತಾ ಇದ್ರು. ಅವರ ಪರ ಇರುವಂಥ ಅಜಯ್ ಹೆಗ್ಡೆ ಡಾಕ್ಟರ್ ಏನಿದ್ದಾರೆ ಅವರು ಕೂಡ ಒಂದಷ್ಟು ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಸಲಹೆ ಕೊಡ್ತಾ ಇದ್ರು. ಚಿಕಿತ್ಸೆ ಹೇಗೆ ಕೊಡಬಹುದು, ಆಪರೇಷನ್ ಇಲ್ಲದೇನೆ ಅಥವಾ ಸರ್ಜರಿ ಮಾಡ್ದೇನೆ ಹೇಗೆ ವಾಸಿ ಮಾಡಬಹುದು ಅಂತ ಅಲ್ಲಿಗೆ ಹೋಗಿ ಪದೇ ಪದೇ ಇಂಜೆಕ್ಷನ್ ಕೂಡ ತೆಗೆದುಕೊಳ್ತಾ ಇದ್ರು ನಟ ದರ್ಶನ್ ಅವರು. ಬಟ್ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಮೈಸೂರಿಗೆ ಹೋಗೋಂಗಿಲ್ಲ ಅಂತ ನಿರ್ಬಂಧ ಹೇರಲಾಗಿತ್ತು. ಅದರ ಬೆನ್ನಲ್ಲೇ ಈಗಾಗಲೇ 2 ಬಾರಿ ಅನುಮತಿ ಪಡ್ಕೊಂಡಿದ್ರು. ಈಗ ಮತ್ತೆ 3ನೇ ಬಾರಿ ಕೂಡ ದರ್ಶನ್ಗೆ ಫೆಬ್ರವರಿ 10ನೇ ತಾರೀಕುವರೆಗೂ ಕೂಡ ಮೈಸೂರಿಗೆ ಹೋಗೋದಕ್ಕೆ ಅಥವಾ ಅಲ್ಲಿ ಇದ್ದು ಚಿಕಿತ್ಸೆ ಪಡ್ಕೊಳ್ತೀವಿ ಅಂದರೆ ಅದೆಲ್ಲದಕ್ಕೂ ಕೂಡ ಈಗ ಅವಕಾಶ ಇದೆ. ಯಾಕೆಂದರೆ ಮೈಸೂರಿನಲ್ಲೇ ಅವರನ್ನು ಅರೆಸ್ಟ್ ಮಾಡಿದ್ದು. ಮೈಸೂರಿನಲ್ಲಿ ಅವರು ಸಿನಿಮಾ ಶೂಟಿಂಗ್ಗೆ ಅಂತ ಜಿಮ್ಮಲ್ಲಿ ಏನಿದ್ರು, ಆಗ ಅಲ್ಲಿನೇ ಅರೆಸ್ಟ್ ಆಗಿದ್ದು. ಹಾಗಾಗಿ ಈ ಕೇಸಿಗೆ ಸಂಬಂಧಪಟ್ಟಂತೆ ಅವರು ಅಲ್ಲಿಗೆ ಹೋಗಬಾರ್ದು ಅಂತ ನಿರ್ಬಂಧವನ್ನು ಹೇರಲಾಗಿತ್ತು. ಅದರ ಬೆನ್ನಲ್ಲೇ ಅವರು ನಾನು ಮೈಸೂರಿಗೆ ಆಸ್ಪತ್ರೆಗೆ ಹೋಗಬೇಕು, ಚಿಕಿತ್ಸೆ ಇದೆ ಅನ್ನುವಂಥ ಕಾರಣಕ್ಕೆ ಅನುಮತಿ ಪಡೆದಿದ್ರು. ಈಗಲೂ ಕೂಡ 57ನೇ CCH ನ್ಯಾಯಾಲಯ ಫೆಬ್ರವರಿ 10ನೇ ತಾರೀಕುವರೆಗೂ ನೀವು ಮೈಸೂರಿಗೆ ಹೋಗ್ಬೋದು ಅಥವಾ ಅಲ್ಲಿ ಇದ್ದು ಚಿಕಿತ್ಸೆ ಪಡ್ಕೊಳ್ತಾರೆ ಅಂದರೆ ಅದೆಲ್ಲದಕ್ಕೂ ಕೂಡ ಅನುಮತಿ ಇದೆ ಅಂತ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ದರ್ಶನ್ ಪರ ವಕೀಲರು ಈ ಸಂಬಂಧ ಅರ್ಜಿಯನ್ನು ಹಾಕೊಂಡಿದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್ ಪಟೇಲ್, ಈಗಾಗಲೇ ದರ್ಶನ್ಗೆ 3ನೇ ಬಾರಿ ಮೈಸೂರಿಗೆ ಹೋಗೋದಕ್ಕೆ ಪರ್ಮಿಷನ್ ಸಿಕ್ಕಿರೋದು. ಫೆಬ್ರವರಿ 10ನೇ ತಾರೀಕುವರೆಗೂ ಕೂಡ ಏನೆಲ್ಲ ಕಂಡೀಷನ್ಸ್ ಇದೆ? ಸೌಖ್ಯ ಏನು, ಹಿಂದೆ ದರ್ಶನ್ ಅವರು ಮೈಸೂರಿಗೆ ಹೋಗ್ಲಿಕ್ಕೆ ಅನುಮತಿಯನ್ನು ಕೇಳಿದಾಗ ಕೋರ್ಟ್ ಒಂದಿಷ್ಟು ಷರತ್ತುಗಳನ್ನ ಹಾಕಿತ್ತು. ಅದೇ ಷರತ್ತುಗಳನ್ನು ಕೂಡ ಇದು ಮುಂದುವರಿಸಿರುವಂತದ್ದು. ಅಂದ್ರೆ ಎಲ್ಲೇ ಹೋಗ್ಬೇಕು, ಏನೋ ಮಾಡ್ಬೇಕು ಅಂತ ಹೇಳಿದ್ರೆ ಅಂದ್ರೆ ಕೋರ್ಟ್ ವ್ಯಾಪ್ತಿಯನ್ನು ಹೊರತುಪಡಿಸೂ ಕೂಡ ಇವ್ರು ಬೇರೆ ರಾಜ್ಯಗಳಿಗೆ ಹೋಗ್ಬೇಕಾ ಅಲ್ಲ ಬೇರೆ ದೇಶಗಳಿಗೆ ಹೋಗ್ಬೇಕು ಅಂದ್ರೆ ಸ್ಥಳೀಯ ಪೊಲೀಸ್ ಠಾಣೆಗೆ, ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಮಾಹಿತಿಗಳನ್ನು ಕೊಡಬೇಕಾಗುತ್ತೆ. ಸೊ ಅವ್ರಿಗೆ ಸದ್ಯ ಕೇಳಿರುವಂತದ್ದು ಎಲ್ಲೂ ಕೂಡ ಟ್ರಾವೆಲ್ ಮಾಡ್ತಾ ಇಲ್ಲ, ಮೈಸೂರಿನಲ್ಲಿ ಇರ್ಲಿಕ್ಕೆ, ಅಲ್ಲಿಗೆ ಹೋಗಿ ಬರ್ಲಿಕ್ಕೆ ಅನುಮತಿ ಬೇಕು ಅಂತ ಹೇಳಿ 3ನೇ ಬಾರಿಗೆ 57ನೇ CCH ನ್ಯಾಯಾಲಯ ಇದೆ, ಅಲ್ಲಿಗೆ ಅರ್ಜಿಯನ್ನು ಹಾಕೊಂಡಿದ್ರು. ಸೊ ಅಲ್ಲಿ ಅರ್ಜಿಯನ್ನು ವಿಚಾರಣೆ ನಡೆಸಿರುವಂತಹ ನ್ಯಾಯಾಲಯ ಅವರಿಗೆ ಫೆಬ್ರವರಿ 10ನೇ ತಾರೀಕುವರೆಗೂ ಕೂಡ ಒಂದು ಮೈಸೂರಿಗೆ ಹೋಗಿ ಬರ್ಲಿಕ್ಕೆ ಅವಕಾಶಗಳನ್ನ ಮಾಡಿಕೊಟ್ಟಿರುವಂತದ್ದು. ಹೀಗಾಗಿ 3ನೇ ಬಾರಿಗೆ ದರ್ಶನ್ ಅವರು ಏನೋ ಜಾಮೀನು ಪಡೆದ ಬಳಿಕ ಮೈಸೂರಿನ ತನ್ನ ಫಾರ್ಮ್ ಹೌಸ್ ಇರ್ಬೋದು, ಮನೆಗೆ ಹೋಗ್ಲಿಕ್ಕೆ ಅವಕಾಶವನ್ನ ಏನು ಕೇಳಿದ್ರು ಅದಕ್ಕೆ 3ನೇ ಬಾರಿ ಕೂಡ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು. ಸೊ ಫೆಬ್ರವರಿ 10ನೇ ತಾರೀಕು ಕೂಡ ದರ್ಶನ್ ಯಾವುದೇ ಅಡೆತಡೆ ಇಲ್ಲದೆ ಮೈಸೂರಿಗೆ ಹೋಗಿ ಬರುವುದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.